ಸರ್, ಈಗ ಇಷ್ಟು ದಿನ ಇಲೆಕ್ಷನ್ ಅಂತ ಹೇಳ್ಬಿಟ್ಟು ನೀತಿ ಸಂಹಿತೆ ಅದು ಇದು ಇತ್ತು, ಸಾರ್ವಜನಿಕ ಸಮಾರಂಭಗಳು ಯಾವುದು ಮಾಡಬಾರ್ದು ಅಂತ, ಅಂದರೆ ಜಾಸ್ತಿ ಜನ ಸೇರಬಾರ್ದು ಅಂತೆಲ್ಲ ಒಂದು ಇದಿತ್ತು. ಸೊ ಇನ್ನೀಗ ಇದೆಲ್ಲ ಮುಗೀತೀಗ, ಇನ್ನು ನೆಕ್ಸ್ಟ್ ಈಗ ಸೌಜನ್ಯ ಪರ ಹೋರಾಟ ಯಾವ ರೀತಿ ಮುಂದುವರಿಯುತ್ತೆ ಸರ್? ನೀತಿ ಸಂಹಿತೆ ಏನೇ ಇದ್ದರೂ ಸೌಜನ್ಯ ಹೋರಾಟವು ಇವಾಗ ಬಂದಿರೋ ಹೋರಾಟಕ್ಕಿಂತ 100 ಪಟ್ಟು ಜಾಸ್ತಿ ಆಗಿದೆ. ಅದು ನಮ್ಮ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಅವರ ಮಹಿಮೆ ಅಂತ ಹೇಳ್ಬೋದು. ಮತ್ತು ಯಾವುದೇ ಮೀಡಿಯಲ್ಲೂ ಚರ್ಚೆ ಆಗ್ತಾ ಇರಲಿಲ್ಲ. ಎಷ್ಟೇ ಸಭಾ ಕಾರ್ಯಕ್ರಮ ಹೋರಾಟ ಏನೇ ಮಾಡಲಿ, ಏನೇ ಆದರೂ ಎಲ್ಲೋ ಇದು ಚರ್ಚೆ ಆಗ್ತಾ ಇರಲ್ಲ. ಆದರೆ ನ್ಯಾಷನಲ್ ಮೀಡಿಯಲ್ಲೂ ಚರ್ಚೆ ಆಗ್ತಾ ಇರಲ್ಲ ಸರ್. ಹೌದು. ಆವಾಗ ನಮ್ಮ ಹೋರಾಟಕ್ಕಿಂತ ಹೆಚ್ಚು ಹೋರಾಟ ಆಗಿರೋದು ನೋಟ ತಾನೆ. ಮುಂದಿನ ಹೋರಾಟ ಏನಂತ ಹೇಳಿದ್ರೆ ನಮ್ಮ ಮಹೇಶನ್ನು ಹೇಳ್ತಾ ಇರ್ತಾರೆ, ನಾಳೆ ಅಲ್ವಾ ಅಂತ. ಇದ್ದಾರಲ್ಲಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅವರೇ ನಡೆಸ್ತಾರೆ. ಅದೇ ಥರ ನಡೀತಾ ಇದೆ, ಅದೇ ರೀತಿ ಮಾಡಿಸ್ತೀವಿ. ಮುಂದಿನ ಇವಾಗ ಲೈವ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾಯಿದ್ದೀವಿ. ಅಂದರೆ ತುಂಬ ಜನರಿಗೆ ಮುಂದಿನ ಲೈವ್ ಮಾಡಿದ್ದೀವಿ. ಅಂದರೆ ತುಂಬ ಜನರಿಗೆ ಅಣ್ಣ ಹತ್ರ ಮಾತಾಡಿಸ್ಬೇಕು, ಅವರ ನೋವನ್ನು ಹಂಚ್ಕೊಡ್ಬೇಕಂತಿದ್ದೀವಿ. ಆ ಒಂದು ಕಾರ್ಯಕ್ರಮ ಮುಂದುವರಿಸ್ತಾ ಇರ್ತೀವಿ. ಹೌದು, ಯಾಕಂದರೆ ಕೆಲವರಿಗೆ ಕಾಂಟ್ಯಾಕ್ಟ್ ನಂಬರ್ ಯಾರ್ದು ಸಿಗ್ತಾ ಇಲ್ಲ, ಏನೋ ಒಂದು ಅಭಿಪ್ರಾಯ ತಿಳಿಸ್ಬೇಕು ಅಂತ ಇರುತ್ತೆ. ಹೌದು, ಕರೆಕ್ಟಾಗಿ ನಂಬರ್ ಇಲ್ಲ, ಕಮೆಂಟ್ಗಳಾಗ್ತಾರೆ, ಸರ್ ನಂಬರ್ ಕೊಡಿ ಅಂತ. ಹೌದು, ಆ ರೀತಿ ಎಲ್ಲ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಅದೇ ನೀವು ಒಂದು ಲೈವ್ ಪ್ರೋಗ್ರಾಮ್ ಇಟ್ಟರೆ, ಫೋನಿನ ಲೈವ್ ಇಟ್ಟರೆ ತುಂಬ ಮಾಡ್ತಾ ಇದ್ದೀವಿ. ತಿರ್ಗಿ ಅವ್ರದ್ದು ಇವಾಗ 57 ನಂಬರ್ ಕೊಡಿ ಅಂತ ಹೇಳಿದ್ರು. ಅವ್ರ ನಂಬರ್ ಕೊಟ್ಟರೆ ಏನಂತ ಹೇಳಿದ್ರೆ, ಎಮರ್ಜೆನ್ಸಿಗೆ ನಾವು ಫೋನ್ ಮಾಡಿದ್ರೆ ಎಂಗೇಜ್ ಇರ್ತೀವಿ, ಮಾತಾಡಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಇವತ್ತು ಹೇಳಿದೆ ನಾನು ಅವರಿಗೆ, ಇನ್ನೊಂದು ಮೊಬೈಲ್ ತಗೊಳ್ಳೋಣ, ಸಿಮ್ ತಗೊಳ್ಳೋಣ ಸಪ್ರೇಟ್. ಅದಕ್ಕೋಸ್ಕರ ಫ್ರೀ ಇರುವ ಬರೋದು ಮಿಸ್ ಕಾಲ್ ಐತಿ, ಅದೆಲ್ಲ ನೋಡಿ ಮಾತಾಡಿಸ್ತಾ ಇರ್ಬೋದು. ಆ ಥರ ಮಾಡಿ ಅಂತ ಹೇಳಿದ್ವಿ. ಎಲ್ಲಾರ ಈ ನಂಬರ್ ಕೊಡಬೇಡಿ ಅಂತ ಹೇಳಿದ್ರೆ ಕೊಟ್ಟರೆ ಆಗಲ್ಲ. ಮತ್ತು ಏನೋ ಎಮರ್ಜೆನ್ಸಿಯಲ್ಲಿದ್ದರೂ ನಾವೇನೋ ಫೋನ್ ಮಾಡ್ತಾ ಇದ್ದಾರೆ, ಎಂಗೇಜ್ ಆಗಿರುತ್ತೆ. ಇವಾಗ ನಮಗೆ ಗೊತ್ತಿರುತ್ತಲ್ಲ ನಮ್ಮ ಮೊಬೈಲ್ ಯಾವ ಥರ ಆಗಿದೆ ಅಂತ. ಮತ್ತು ಮೊನ್ನೆ ಲೈವ್ ಪ್ರೋಗ್ರಾಮ್ ಮಾಡಲಿಕ್ಕೆ ನಮ್ಮ ವಿಟ್ಲನವರು ಮೊಬೈಲ್ ಕೊಟ್ಟರು. ಅದು ಅಷ್ಟೇ, ಕರೆಗಳು ಬರ್ತಲೇ ಇದೆ. ಆದರೆ ಯಾವುದೇ ಕರೆಗಳು ಬಂದರೂ ಅದನ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ವಿ. ಮತ್ತು ತಿರುಗಿ ಇನ್ನೂ ಇವಾಗ ನಂಬರ್ನೆಲ್ಲ ತೆಗೆದು ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ತಾಯಿದ್ದೀವಿ ನಾವು. ಅದನ್ನು ವಾಟ್ಸಪ್ ಅದರ ನಂಬರೆಲ್ಲ ತೆಗೆದು ವಾಟ್ಸಪ್ ಗ್ರೂಪ್ ಮಾಡಿ ಇದ್ದ ವಿಷಯನೂ ಮಾಹಿತಿಯನ್ನು ತಿಳಿಸೋ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆ ರೀತಿಯಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದೀವಿ ಸರ್. ಮುಂದಿನ ಹೋರಾಟ ಜೋರಾಗಿರುತ್ತೆ, ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಯಾವ ರೀತಿಯಲ್ಲಿ ಮುಂದಿನ ಚುನಾವಣೆಯ ಫಲಿತಾಂಶ ಬರೋದು ಹೆಂಗೆ ಅಂತ. ಒಂದಾ ಫಲಿತಾಂಶ ಬಂದರೆ ನಾವೇನು ದೊಡ್ಡ ಹೋರಾಟ ಮಾಡೋ ಅವಶ್ಯಕತೆ ಇರಲ್ಲ. ಇವತ್ತಿವಾಗ ಕೇಳುವಂಗೆ ದೊಡ್ಡ ಮಾಟ ಅಂತರಲ್ಲಿ ವಿನಾತ್ ಅಂತೀವಿ. ನನ್ನ ಲೆಕ್ಕ ಎಲ್ಲರೂ ಆ ಕಡೆಗಿನ ಮಾಹಿತಿ ಕೇಳಿದ ರೀತಿಯಲ್ಲಿ ದೊಡ್ಡ ಅಂತರಲ್ಲಿ ಮಂದಿ ಬರುತ್ತೆ. ನಮ್ಮ ಇದ್ಯಾವುದೋ ಹೋರಾಟದಲ್ಲಿ ಇಲ್ಲದೆ ಇರುವವರು ಹೇಳೋ ಪ್ರಕಾರವಾಗಿ ನಾವು ಹೇಳಿದ್ರೆ ಇಂಡೈರೆಕ್ಟಾಗಿ ತೆರೆಮರೆಯಲ್ಲಿ ಮತಗಳು ಬಂದಿರೋದು ಅದೇ ಅತ್ಯಂತ ಹೆಚ್ಚು ಮತ ಅಂತ ಕಾಣಿಸುತ್ತೆ. ಆವಾಗ ನಾವು ಜಾಸ್ತಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. 4ನೇ ತಾರೀಕು ರಿಸಲ್ಟ್ ಆದರೆ, ಮಧ್ಯಾಹ್ನ ಹೊತ್ತಿಗೆ ರಿಸಲ್ಟ್ ಆದರೆ ಮತ್ತೆ ಎಲ್ಲರೂ ಅದನ್ನೇ ಚರ್ಚೆ ಆಗುತ್ತೆ. ನಾನು ಹೇಳ್ತಾ ಇರ್ತೀನಿ, ಪ್ರಧಾನಿ ಯಾರದ್ದೇ ಚರ್ಚೆ ಆಗಲ್ಲ, ಈ ನೋಟದ ಚರ್ಚೆ ಆಗ್ತಾಯಿದೆ. ಅಷ್ಟೊತ್ತಿಗೆ ಕರ್ನಾಟಕ ರಾಜ್ಯದ ಇವಾಗ ಹೇಳ್ತಾ ಇದ್ದೀನಿ, ಟೋಟಲ್ 7 ಕೋಟಿ ಜನಸಂಖ್ಯೆ ಇದ್ದರೆ ಅದರಲ್ಲಿ 50 ಲಕ್ಷ ಜನರಿಗೆ ಇದರ ಸರಿಯಾದ ಒಂದಿಷ್ಟು ಮಾಹಿತಿ ಇರೋದು. ಧರ್ಮಸ್ಥಳ ಗ್ರಾಮದಲ್ಲಿ ಏನಾಗ್ತಾಯಿದೆ ಅಂತ. ಇವಾಗ ಒಂದು ಪೆನ್ ಡ್ರೈವ್ ಓಡ್ತಾ ಇದೆ ಅಲ್ಲ, 2,000 3,000 ಅಂತ. ಈ ಲೆಕ್ಕನೇ ಅಲ್ಲ ಸರ್. ಈ ಧರ್ಮಸ್ಥಳ ಗ್ರಾಮ, ಅದಕ್ಕೆ ನಾವು ಹೇಳ್ತಾ ಸಾವಿರಾರು ಸುಳ್ಳು ಹೇಳ್ತಾ ಇಲ್ಲ, ಸಾವಿರಾರು ಅಂತಿಲ್ಲ, ಅದಕ್ಕೇನೆ ಹೇಳ್ತೀವಿ. ಇದು ಈ ಪೆನ್ ಡ್ರೈವಲ್ಲಿರೋದು ಏನಂತೆ ಜೀವಂತ ಆಗಿರ್ಬೋದು. ಇದೆಲ್ಲ ಸಾಯಿಸಿರೋದು, 1-2 ಎಲ್ಲ ಸಾಯಿಸಿರೋದು ಇವರು. ಅದಕ್ಕೇನೆ ಸಾವಿರ ಅಂತ ಇರೋದು, ಅದಕ್ಕೇನೆ ಹೇಳ್ತಾ ಇರೋದು. ಇದಕ್ಕಿಂತ ದೊಡ್ಡದು ಇದೆಲ್ಲ ಒಂದೇ ಗ್ಯಾಂಗ್ ಆಗಿರುತ್ತೆ. ಇದೇನು ತೊಂದರೆ, ಎಲ್ಲ ಒಂದು ಗ್ಯಾಂಗ್ ಆಗಿರುತ್ತಲ್ಲ ಅದು. ಈ ಪಾಪ ಬಡಪ ಇವ್ರನ್ನೆಲ್ಲ ಸಿಕ್ಕಿರೋ ಏನಂತ ಜಿಗಣೆ ರಕ್ತ ಇರೋಂಗೆ ನೀರು ಕುಡಿಯೋ ಜಾತಿ ಇವರ ಕರ್ಮಕಾಂಡಕ್ಕೆ. ನೋಡೋಣ ಮುಂದಕ್ಕೆ ಏನಾಯ್ತಂತ. ಅದನ್ನು ಆವಾಗ ನಿಮ್ಮ ಮಾಧ್ಯಮ ಎಲ್ಲವೂ ಚರ್ಚೆ ಆಗ್ತಾ ಇರೋದು, ಏನಾಗೋ ಸೌಜನ್ಯ ಯಾರು, ಇದು ಚರ್ಚೆ ಆಗಿ ಮತ್ತೆ ಜನ ಹೆಚ್ಚತ್ರಿ. ಇವಾಗಲೇ ನನಗೆ ಸಮಾಧಾನ ಪಡಿಸೋದೇ ಆಗೋಯ್ತು. ಪ್ರತಿಯೊಂದು ಕರೆಗೂ ಸಮಾಧಾನ ಮಾಡಿ ನಾವು ಹೇಳ್ತೀವಿ. ತನಿಖೆ ಪ್ರಾರಂಭ ಆಗಲಿ, SIT ತನಿಖೆ ರಚನೆ ಆಗಲಿ. SIT ತನಿಖೆ ರಚನೆ ಆಗಿ ತನಿಖೆ ಪ್ರಾರಂಭ ಆದ ನಂತರ ಯಾರು ಆ ನಿಚ್ಚಲ್ ಜೈನು, ಅತ್ಯಾಚಾರಿ, ಅವತ್ತು ಅಲ್ಲಿ ಇದ್ದ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ನಮ್ಮ ದಾಖಲೆ ಪ್ರಕಾರ ಹೇಳ್ತಾ ಇದ್ದೀವಲ್ಲ. ದಾಖಲೆ ಅಂದರೆ ಕಣ್ಣಾರೆ ನೋಡಿರುವಂಥ ಜೀವಂತವಾಗಿ ಈಗ ಇರುವ ಸಾಕ್ಷಿ, ಅವರು ಹೇಳಿದ ಪ್ರಕಾರ ನಾವು ಜನರಿಗೆ ಹೇಳ್ತಾ ಇದ್ದೀವಲ್ಲ. ಅದಕ್ಕಿಂತ ದೊಡ್ಡದಾಗಿ ಸರ್ಕಾರಿ ತನಿಖೆ ಪ್ರಕಾರವಾಗಿ ದಾಖಲೆಯಲ್ಲಿ ಬಂದೇ ಬರುತ್ತೆ. ಇವಾಗ ಇಲ್ಲಿ ಇದ್ದ, ಇವಾಗ ಹೋಗಿಲ್ಲ ಅಂತ ಅಷ್ಟೊಂದು ದಾಖಲೆ ಈ ಕಡೆ ಬರ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಅಲ್ಲಿ ದೊಡ್ಡ ಇವ್ರನ್ನ ರಕ್ಷಣೆ ಮಾಡೋ ದೊಡ್ಡ ಪ್ರಭಾವಿ ಇದ್ದಾರಲ್ಲ, ಇಂದಿನ ಅತ್ಯಾಚಾರಿ, ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮಗು ಅಮೇರಿಕಕ್ಕೆ ಹಾಲು ಕೊಡಲಿಕ್ಕೆ ಹೋಗಿ ಅಲ್ಲಿ ಸತ್ತು ಬಿದ್ದಿದ್ದ ಅಂತ. ಅವತ್ತು ನಮ್ಮಪ್ಪ ಇವಳು ಅತ್ಯಾಚಾರ ಅವಲ್ಲ ಅಂತ ಹೇಳಿದಾನಲ್ಲ, ಆ ಅತ್ಯಾಚಾರ ಅಲ್ಲಿದೆ ಅಂತ ಗೊತ್ತಾರ, ಇಲ್ಲಿದೆ ಅಂತ ಗೊತ್ತಾರ ಸಾಕು,
ಪ್ರತಿಯೊಬ್ಬರು ಚಪ್ಪಲಿ ಪಾರ್ಕ್ಗೆ ಹಿಡ್ಕೊಂಡು ಹೋಗಿದ್ರೆ ಅವತ್ತು ಕೇಳಿ. ನಾನು ಅದನ್ನೇ ಎಲ್ಲರಿಗೂ ಹೇಳ್ತೇನೆ, ನೋಡಿ ಎಲ್ಲರಿಗೂ ವೆಯ್ಟ್ ಮಾಡಿ, ಒಂದು ಸ್ವಲ್ಪ ವೆಯ್ಟ್ ಮಾಡಲೇಬೇಕು ನೀವೆಲ್ಲ. ಅವತ್ತು ಹೋಗೋಣ, ನಮಗೆ ಯಾವತ್ತು ನಾವು ಹೇಳ್ತೀವಿ ಹೋಗಿ ನೀವು ನಿಮ್ಮ ಇಷ್ಟಕ್ಕೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಇನ್ನೇನಿಲ್ಲ ಅಂತ. ಅಲ್ಲಿವರೆಗೂ ಹೋರಾಟ ಮಾಡ್ತಾ ಇರೋಣ ಅಂತಿದ್ದೀನಿ. ಅಲ್ಲಿವರೆಗೂ ನಾವು ಕಾಯ್ತಾ ಇದ್ದೀವಿ ಅಷ್ಟೇ. ಇವಾಗ ಮುನ್ನೆ ಅಷ್ಟೇ ಯಾವನೋ ಒಬ್ಬ ಚುನಾವಣೆ ವಿಷಯದಲ್ಲಿ ಓಡಾಡ್ತಾರೋ ಬೈತಾ ಇದ್ದ, ಅಂದರೆ ತುಂಬ ಕೆಟ್ಟದಾಗಿ ಮಾತಾಡ್ದ. ನಾನು ಯಾವುದಕ್ಕೂ ತಲೆ ಕೆಡಿಸಿಲ್ಲ. ಅವಾಗ ಕೇಳ್ರಿ ಏನಂತ, ನನ್ನ ಅಡ್ರೆಸ್ ಕೇಳಿದ ಪರವಾಗಿಲ್ಲ, ಪ್ರಸನ್ನಕ್ಕ ಮತ್ತು ತಮ್ಮಣ್ಣ ಶೆಟ್ಟರು ಅವ್ರದ್ದೊಂದು ಅಡ್ರೆಸ್ ಏನಂತಿದೆ, ಅದಕ್ಕೆ ನಾನು ಕೇಳಿದೆ ಏನಕ್ಕೆ ಸ್ವಾಮಿ ಅವ್ರದ್ದೆಲ್ಲ ಹುಡುಕ್ತಾ ಇರೋದು. ನೀವು ನಿಮ್ಮ ಅಡ್ರೆಸ್ ಹೇಳಿದ್ರಲ್ಲ. ಅಲ್ಲ, ನಾನು ಹೇಳಿದೆ ನೀನು ಕಷ್ಟ ಬಿಡಬೇಡ, ನೀನು ಎಲ್ಲಿ ಅಲ್ಲೇ ಬರ್ತೀನಿ ನಾನು. ನಿಮ್ಮ ಪೋಸ್ಟಲ್ ಅಡ್ರೆಸ್ ಹೇಳ್ಬಿಟ್ರಲ್ಲ. ಮತ್ತೆ ನಾನು ಡೀಟೇಲ್ ಹೇಳಿದ್ದೀನಿ. ಮತ್ತೆ ಮಾರನೇನು ಏನು ಹೇಳ್ತಾರಂತೆ, ಬೇರೆ ಬೇರೆ ಫೋನ್ ಮಾಡುವಾಗ ಅಲ್ಲ DSP ಅನ್ನೆಲ್ಲ ಕರ್ಕೊಂಡು ಹೋಗ್ತೀವಿ. ಏನು DSP ಅವರ ಇವರ ಕೆಲಸದವರ, ಬೇರೆ ಕೆಲಸದವರ DSP ಅವರಲ್ಲ, ಕರ್ಕೊಂಡು ಬನ್ನಿ, ಯಾರು ಹೇಳಬೇಡ ಅಂತ. ಈ ರೀತಿಯಲ್ಲಿ ಇನ್ನಿವಾಗ ಪಾಪ ಪರ್ಮಿಷನ್ ಸಿಕ್ಕಿಲ್ಲ ಅದು ಗೊತ್ತಿಲ್ಲ. ನೆಕ್ಸ್ಟ್ ಸಭೆಗೆ ದೊಡ್ಡ ವಿಷಯ ಆಯ್ತು, ಎಲ್ಲ ದೊಡ್ಡ ಗ್ಲಾಸ್ ಬೋರ್ಡ್ ಒಳಗೆ ಕೂತು ಮಾತಾಡಬೇಕಾಗತ್ತೆ. ಯಾಕಂದರೆ ಪರ್ಮಿಷನ್ ತೆಗೆದೇ ಗುಂಡು ಹಾಕೋದು. ಹೌದು ಮಾತು ಹೇಳಿದ್ದಾನೆ. ಎಲ್ಲರೂ ನಾಯಿ ಉಗಿತಾ ಇದ್ದಾರೆ. ಅದು ಅಷ್ಟೇ, ಅವ್ರು ಮನೆ ಕೊಡಿ ಸರ್, ಅಡ್ರೆಸ್ ಕೊಡಿ, ಹೋಗ್ತೀವಿ ಅಂತ. ಅದನ್ನು ಹೇಳ್ತೀವಿ. ಚುನಾವಣೆ ಇರೋ ಯಾವುದಕ್ಕೂ ಹೋಗಬೇಡಿ, ಅದು ನಮಗೆ ತೊಂದರೆ ಆಗಿತ್ತು. ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆಗಳು ಹೋಗಬೇಡಿ. ಮಂಜುನಾಥ ಸಾಮಾನ್ಯ ಕೊಡ್ತಾರೆ, ಕೊಡ್ತಾ ಇದ್ದಾರೆ, ನಾವೇನಿಗೆ ತಲೆ ಕೆಡಿಸ್ಬೇಕು. ಇವಾಗ ಆ ಬೈದಕ್ಕಿಷ್ಟು ಆವಾಗ ಏನಾದರೂ ಹೋರಾಟಗಾರರು ಯಾರು ಮುಟ್ಟಿದ್ದಾರೆ ಯಾವ ರೀತಿಯಲ್ಲಿರೋ ಪರಿಸ್ಥಿತಿ ಆಲೋಚನೆ ಮಾಡಿ, ಅದನ್ನು ಆಲೋಚನೆ ಮಾಡಿ ಯಾವ ರೀತಿಯಲ್ಲಿರ್ಬೋದು ಅಂತ. 1-2 ದಿನ ಈ ಚುನಾವಣೆ ಮಧ್ಯದಲ್ಲಿ ಅದೇ ಆಗೋಯಿತು. ಕರೆಗಳನ್ನ ಅಟೆಂಡ್ ಮಾಡಿ ಅವರಿಗೊಂದು ಸಮಾಧಾನ ಮಾಡ್ತದೆ ದೊಡ್ಡ ವಿಷಯ ಆಗುತ್ತೆ. ಅದಕ್ಕೋಸ್ಕರ ಚುನಾವಣೆ ಮುಗಿದ ನಂತರ ಆ ರಿಸಲ್ಟ್ ಬರುವಾಗ ಹೆಚ್ಚು ಅಂತರ ಅಲ್ಲಿ ಬಂದರೆ ಅವತ್ತು ಎಂಡ್ ಮಾಡ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ಜನ. ಎಂಡ್ ಮಾಡ್ತಾರೆ. ಅಂದರೆ ಇವಾಗ 2000 ಇವಾಗ ಒಂದು ಪೆಂಡ್ರೈವ್ ಕೇಸ್ ಬಂತಲ್ಲ, ಇದೇ ಅನುಭವ ತಾನೇ ಎಲ್ಲ ಆಗಿರೋದು. ಸುಮ್ಮನೆ ಇರ್ತಾರೆ ಇವರೆಲ್ಲ, ಎಲ್ಲರೂ ಹೋಗ್ತಾರೆ. ಅಷ್ಟೊತ್ತಿಗೆ ಅಮೇರಿಕೆ ಹೋಗ್ಬಿಡ್ತಾನೆ, ಒಬ್ಬ ಹೋದಲ್ಲ ವಿದೇಶಕ್ಕೆಲ್ಲ. ಅದೇ ಥರ ಇವಾಗ ಗ್ಯಾರಂಟಿ ಒಬ್ಬ ದೊಡ್ಡ ಅತ್ಯಾಚಾರ ಅಪ್ಪ ಇದ್ದಾನ, ದೊಡ್ಡ ಅತ್ಯಾಚಾರಿ. ಅವ ಹೆಂಗೋ ದಕ್ಷಿಣ ಅಮೇಜ ಕಾಡಿಗೆ ಹೋಗ್ತಾನೆ, ಅಲ್ಲಿ ಹುಲ್ಲು ಮೇಯಿಸ್ಲಿಕ್ಕೆ ಎಲ್ಲ ಮೇಕೆಯನ್ನು ಮೇಯಿಸಿ ಹಾಕಿ ಹೋಗ್ತಾನೆ ಕಚ್ಚಲ. ಮತ್ತು ಇನ್ನೊಬ್ಬ ಅಮೇರಿಕಕ್ಕೆ ಹೋಗ್ತಾನೆ. ಆ ಧರ್ಮಸ್ಥಳ ಇವರ ಕುಟುಂಬದವರು ಯಾರು ಇರಲ್ಲ, ಚಪ್ಪಲಿ ಸಮೇತ ಇಲ್ಲ, ಆ ಚಪ್ಪಲಿಯನ್ನು ಎತ್ಕೊಂಡು ಹೋಗ್ತಾರೆ ಇವರು. ಇವನ ಯೋಗ್ಯತೆಗೆ ಅಷ್ಟೊಂದು ತೊಂದರೆ ಕೊಟ್ಟಿದ್ದಾರೆ ಜನರಿಗೆ, ಅಷ್ಟೊಂದು ಹೆಣ್ಣುಮಕ್ಕಳು ಅತ್ಯಾಚಾರ ಮಾಡಿದ್ದಾರೆ, ಕರ್ಮಕಾಂಡ ಇವರೆಲ್ಲ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮಂಜುನಾಥ ಸ್ವಾಮಿ ಅಣ್ಣಸ್ವಾಮಿ ಇವಾಗ ಈ ಒಂದು ಆಂದೋಲನ ಮುಖಾಂತರ ಜನರಿಗೆ ತಿಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಸರ್, ಈಗ ಕೊನೆಯದಾಗ ನಿಮ್ಮಲ್ಲಿ ಒಂದು ಡೌಟ್ ಇದೆ ನನಗೆ. ಈಗ ನಾನೊಂದು ಮೊನ್ನೆ ವಿಡಿಯೋ ಹಾಕಿದ್ದೀನಿ, ಒಂದು ಅನನ್ಯ ಅನ್ನೋ ಹುಡುಗಿದು ಒಂದು ರೇಪ್ ಆ್ಯಂಡ್ ಮರ್ಡ್ರು. ಇದ್ರ ಬಗ್ಗೆ ನೀವು ಎಪಿಸೋಡ್ ನೋಡಿದ್ದೀರಲ್ವಾ, ಇದ್ರ ಬಗ್ಗೆ ಏನಂತೀರಾ ಸರ್? ಹೌದು, ವಿಷಯ ಹೌದು. ಸತ್ಯಾಸತ್ಯ ಹೇಳುವಂಥ ಒಂದು ಜೀವಂತ ಸಾಕ್ಷಿ ಇದ್ದಾರಲ್ಲ ಅಮ್ಮ, ಹೌದು, ಅದೇ ನಮಗೆ ಬೇಕಾಗಿರೋದು. ಅದನ್ನೇ ನಾವು ಗಿರೀಶನ್ನೆಲ್ಲ ಮಾತಾಡಿದ್ದೀವಿ. ಅದನ್ನು ನೀವೆಲ್ಲ ಕೇಸ್ ಪ್ರಕರಣ ದಾಖಲು ಮಾಡೋಣ, ಮುಂದಿನ ಕೆಲಸ ಮಾಡೋಣ ಅಂತ ಹೇಳಿದ್ವಿ. ಅದರ ಪ್ರಕಾರವಾಗಿ ಅದನ್ನು ಕರ್ಕೊಂಡು ಹೋಗಿರೋದು ಯಾರು ಏನು ಎಲ್ಲ ಮಾಹಿತಿ ಇವಾಗಲೇ ಬಂತಲ್ಲಿ. ಹೌದು, ಅದರ ಪ್ರಕಾರ ಅವ್ರನ್ನೂ ಕೇಳಿ ಈ ಪ್ರಕರಣವನ್ನು ಜೀವಂತವಾಗಿ ಜನರಿಗೆ ತಿಳಿಸಿಕೊಡ್ಬೇಕಿದೆ ಏನಾಗಿದೆ ಅಂತ. ಎಷ್ಟು 1-2 ಅಲ್ಲಲ್ಲ ಕೊಲೆ ಆಗಿರೋದು. ನಾನು ಈ ಹಿಂದೆ ಹೇಳ್ತಾ ಇದ್ದೀನಲ್ಲ, ಒಂದು ಯಾವುದೋ ಪ್ರಕರಣದಲ್ಲಿ ಅವರ ಇಷ್ಟಾನ ಪ್ರಕಾರವಾಗಿ ಆ ಹೆಣ್ಣು ಮಗ ನಿಲ್ಲಿಲ್ಲ ಅಂತ ರಾತ್ರಿ ಎಲ್ಲ ಕಟ್ಟಿ ಹಾಕಿದ್ದ ದೇವಸ್ಥಾನ ಮುಂದೆ, ಬೆಳಿಗ್ಗೆ ಬಿಚ್ಚಿಬಿಟ್ರು. ಇವ್ರಿಗೂ ಅದೇ ಎಕ್ಸ್ಪೀರಿಯನ್ಸ್ ಈ ಅಮ್ಮಂಗೂ ಆಗಿದಲ್ವಾ? ಸೇಮ್ ಅದೇ ತಾನೆ. ಇದೇ ರೀತಿಯಲ್ಲಿ ನನಗೆ ಮೊನ್ನೆ ಬೆಂಗಳೂರು ಇನ್ನೊಂದು ಕಡೆಯಿಂದ ಕರೆ ಮಾಡಿದ್ರು. ಸರ್ ನಾವೇ ನೋಡ್ತಾ ಇದ್ದೀವಿ ಸರ್, ಅವರು ಮುಂಚೆ ನಾವೊಂದು ಮಾಡಿದ್ವಲ್ಲ, ಗುಜರಾತಿಂದ ಒಂದು ಅಮ್ಮ ಮಾತಾಡಿರೋದು, ಚಾಪೆ ತಗೊಳ್ಳಿಕ್ಕೆ ಹೋಗಿ ಲಾಸ್ಟಿಗೆ ಪಕ್ಕದಲ್ಲಿ ಇದ್ರಂತ. ಇದು ಅದಲ್ಲ, ಇದು 2004 ಕಾಣಿಸುತ್ತೆ. ಇದೇ ಥರ ನಿಂತ್ಬಿಟ್ಟು ತುಂಬ ಜನ ಇದ್ರಂತೆ. ಅದರಲ್ಲಿ ಹೆಣ್ಣು ಮಗಳು ಚೆನ್ನಾಗಿ ಅಮ್ಮ ಮತ್ತು ಮಗಳು ಇದ್ರಂತೆ. ಅಲ್ಲಿ ಬರುವ ಮುಂಚೆ ಅದಕ್ಕೆ ಮುಂಚೆ ಲಾಕ್ ಹಾಕಿ ಬರೋಣ ಕರ್ಕೊಂಡೋದು ಆಟೋ ಅಲ್ಲಿ. ದೊಡ್ಡ ರಂಟ ರಾಮಾಯಣ ಎಲ್ಲ ಆಯ್ತು, ಅಲ್ಲಿ ಜಗಳ ಆಗ್ತದೆ. ವೀಡಿಯೋ ಮಾಡ್ತಾ ಇದ್ದೆ ಸರ್, ನನಗೆ ಒಂದು ಮೊಬೈಲನ್ನು ಮಿಸ್ ಆಗಿ ನನಗೆ ವೀಡಿಯೋ ಮಿಸ್ ಆಗಿದೆ ಅಂತ ತುಂಬ ಬೇಜಾರು ಪಡ್ತಾ ಇದ್ದೆ ನಾವು. ಒಂದು ವ್ಯಕ್ತಿ ಈ ರೀತಿಯಲ್ಲಿ ನಿಮಗೆ ಎಷ್ಟು ಘಟನೆ ಆಗ್ತಿದೆ ಸರ್ ಅಲ್ಲಿ. ಇದು ನಮ್ಮ ಜನರಿಗೆ ಯಾರಿಗೂ ಇನ್ನೂ ಅರ್ಥ ಆಗ್ತಾ ಇಲ್ವಲ್ಲ. ಯಾರಿಗಾದ್ರು ಅರ್ಥ ಆಗ್ತದೆ? ಯಾರಿಗಾದ್ರು ನೋವಿದೆಯಾ? ಸಾಕ್ಷಿ ಇದ್ರೂ ಅದಕ್ಕೂ ಕೆಟ್ಟ ಕಮೆಂಟ್ ಆಗ್ತದೆ. ಹೌದು, ಸಾಕ್ಷಿ ಇದ್ದರು ಎಷ್ಟೇ ಅದು ಅವರದ್ದು ಏನು ಗೊತ್ತಾ, ಈ ದೊಡ್ಡವರು ಇದ್ದಾರಲ್ಲ ಅಲ್ಲಿ ಅತ್ಯಾಚಾರಿ, ಇವಾಗ ಹೋಗೋ ಕಡೆ ಎಲ್ಲ ಮನೆಯಂತೆ. ಮನೆಯಿಂದ ಬೆಳಿಗ್ಗೆ ಕಾಫಿ ಕುಡಿಯೋಂಗಿಲ್ಲ, ಅವ ಇನ್ನೊಂದು ಮನೆಗೆ ಹೋಗಿ ಕೊಡ್ತಾನೆ, ಮಧ್ಯಾಹ್ನ ಇನ್ನೊಂದು ಮನೆ, ಸಾಯಂಕಾಲ ಈ ರೀತಿ ಬರ್ತಾ ಇರೋದು ಇವನ ಕೆಲಸಗಾರಗಳನ್ನು ಮಾಡ್ತೀವಿ. ಇಂಥ ಕಚ್ಚಲ ಇವರಲ್ಲ. ಅದರಲ್ಲಿ ಆ ಅನನ್ಯ ಹೆಣ್ಣು ಮಗಳನ್ನು ಹೊಡೆದು ಸಾಯಿಸಲ್ಲ. ಆಲೋಚನೆ ಮಾಡಿ, 84ರಲ್ಲ, 2003-2004 ಜಾಸ್ತಿ ಟೈಮೇ ಇಲ್ಲ. ಹೌದು, ಇಂಥ ಸಂದರ್ಭದಲ್ಲಿ ಆ ತಾಯಿ ನೋಡಿ ಅಲ್ಲೇ ಹೋಗಿ ಮಾತಾಡ್ಸಿವಾರ ಒಂದು ದಿನ ಕೂಡಿ ಹಾಕಿದ್ರು.
ಆ ತಾಯಿ ಹೊಡೆದ್ರು. ಇಂಥ ಅಲ್ಕಟ್ಟ ಕಚ್ಚಲ ಇವರು ತಾನೆ ಇವರು ಅಲ್ಕಟ್ ನಾಯಿಗಳು ಕೋಮದಲ್ಲಿದ್ರು ಅವರು. ಹೌದು. ಇದಲ್ಲ, ಇದನ್ನು ಮುಂದಿನ ದೊಡ್ಡ ವಿಷಯ ಮಾಡ್ತೀವಿ ನಾವು. ಇವಾಗ ಆದಷ್ಟು ಹೋಗ, ನನಗೆ ನಾನು ಬರ್ತೀನಿ, ಅವ್ರ ಮನೆಗೆ ಹೋಗಬೇಕು, ಹೌದು, ಮಾತಾಡಿಸಿ ಬರಬೇಕು. ಹಿಂದಿನ ಕಾಲ ಎಲ್ಲ ಆಯಿತು. ಮತ್ತು ಇನ್ನು ಎಲ್ಲರೂ ಪ್ರತಿಯೊಬ್ಬರಿಗೆ ಹೇಳ್ತಾ ಇರೋದಷ್ಟೇ, ಹಿಂದಿನ ಕಾಲ ಅವರ ಒಂದು ದಬ್ಬಾಳಿಕೆ ಇತ್ತಲ್ಲ, ಅದೆಲ್ಲ ಹೋಯ್ತು ಇವಾಗ. ಇನ್ನು ತಲೆ ಕೆಡಿಸೋಂಗಿಲ್ಲ, ಯಾರು ತಲೆ ಕೆಡಿಸಿ ಧೈರ್ಯವಾಗಿ ಮುಂದೆ ಬನ್ನಿ. ಯಾವನಾದರೂ ಮುಟ್ಟಿದ್ರೆ ಆಮೇಲೆ ಗೊತ್ತಾಗುತ್ತೆ ಏನಂತ. ಕರ್ನಾಟಕದಲ್ಲಿ ಅಷ್ಟೊಂದು ರುಚಿಗೆದ್ದಿದ್ದಾರೆ. ಇವಾಗ ಗೊತ್ತಾಗಿರೋದು ಆ ದೇವಸ್ಥಾನ ಹಿಂದೂ ದೇವಸ್ಥಾನ, ಅದು ಇದನ್ನು ನಡೆಸ್ತಾ ಇರೋದು ಅನ್ಯ ಧರ್ಮೀಯರಂತ ಇವಾಗ ಗೊತ್ತಾಗಿರೋದು. ಎಲ್ಲರೂ ಎಣಿಸ್ತಾರೆ, ಎಲ್ಲ ಹಿಂದೂ ಹಿಂದೂ ಅಂತ ಎಣಿಸ್ತಾರೆ. ಆದರೆ ಇವು ಹಿಂದೂ ಅಲ್ಲ, ಅವರ ಸಂಪ್ರದಾಯ, ಅವರ ಆಚರಣೆ ವಿಚಾರಣೆಗಳೆಲ್ಲ ಬೇರೆ ಇದೆ, ನಮ್ಮ ಹಿಂದೂ ಇದಕ್ಕೆ ಬರಲ್ಲ ಅಂತ ಇವಾಗ ಜನರಿಗೆ ಗೊತ್ತಾಗಿರೋದು. ಅದಕ್ಕೋಸ್ಕರ ಒಂದು ಎಚ್ಚರಿಕೊಂಡಿದ್ದಾರೆ ಇವಾಗ. ಅದು ಅಲ್ಲ, ದೊಡ್ಡ ಬಂಡಲ್ ಹೋಗ್ತಾ ಇರೋದೆಲ್ಲ ನಿಂತಿದೆ. ಅದಕ್ಕೆ ಮುನ್ನೆ ನನಗೆ ಅವಾಜ್ ಹಾಕಿರೋದು, ಅವೇನೋ ಒಂದು 500 ಜನ ಸೇರಿ ಎಲ್ಲ ಸಭೆ ಆಗಿದೆ ಅಂತ, ದೊಡ್ಡವರಿಗೆ ನಾವು ಹುಷಾರಿಲ್ಲ ಹಂಗಿಂಗೆ ಅಂತ. ಆ ಒಂದು ನೋವಲ್ಲಿ ನನಗೆ ಕರೆ ಮಾಡಿ ಬೈದಿರೋದು, ಬೇರೆ ಏನಕ್ಕಲ್ಲ. ಅವೆಲ್ಲ ಅವರ ಮಕ್ಕಳಾಗಿರ್ತಾರಲ್ಲ, ಅದಕ್ಕೋಸ್ಕರ ಇವರ ಮಕ್ಕಳನ್ನೆಲ್ಲ ಅಲ್ಲಿ ಬಿಟ್ಟಿರ್ತಾರೆ. ಅದಕ್ಕೆ ನನಗೆ ಕರೆ ಮಾಡಿರೋದು, ಬೇರೆ ಏನಕ್ಕೆ ಉದ್ದೇಶದಿಂದ ಎಲ್ಲ ಕರೆ ಮಾಡಿರೋದು. ಮುಂದಿನದಲ್ಲಿ ಮಾಡೋಣ ಸರ್. ಪ್ರತಿಯೊಬ್ಬರಿಗೆ ನಾನು ಹೇಳ್ತಾ ಇರೋದಷ್ಟೇ, ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ. ನೀವು ಹಂಚಿಕೊಳ್ಳೋದಿದ್ದರೆ ಇನ್ನೊಬ್ಬರಿಗೆ ತೊಂದರೆ ಆದಿತ್ತು. ನೀವು ಪ್ರತಿಯೊಬ್ಬರು ಅವರ ನೋವನ್ನು ಮಾಧ್ಯಮಗ ಹಂಚಿ ಉಳಿದವರಿಗೆ ಹೇಳಿದರೆ ಮಾತ್ರ ಅಲ್ಲೇ ಆಗಿರುವಂಥ ಅತ್ಯಾಚಾರ ಕೊಲೆಗೆಲ್ಲ ಅಂತ್ಯ ಆಗ್ಬೋದು, ಇನ್ನಾದರೂ ಆಗದೆ ಹಿಂಗೆ ಇರ್ಬೋದು. ಅದೆಲ್ಲ ಮತ್ತೆ ನೋಟ ಮತದಾನದಲ್ಲಿ ಹೈಯೆಸ್ಟ್ ಮತದಾನ ಧರ್ಮಸ್ಥಳ ಅಂತ ಹೇಳ್ತಾ ಇದ್ದಾರೆ. ಹೈಯೆಸ್ಟ್ ಮತದಾನ ಧರ್ಮಸ್ಥಳದಲ್ಲಿ ಆಗಿರೋದು. ಪ್ರತಿಯೊಬ್ಬರು ನೋಟ ಅಲ್ಲಿ ಡಿ ನಂಬರ್ ಸಮೇತ ನೋಟ್ ಹಾಕಿದ್ದಾರೆ. ಅದು ಅಲ್ಲ, ಯಾವ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಇವು ಆಗಿದೆ ಅಂತ ಹೇಳಿದ್ರೆ, ಬೆಂಗಳೂರಿಂದ ಹೋದವರು ಸಮೇತ ಮೊನ್ನೆ ಆಟೋವರಿಗೆ ಸರಿಯಾಗಿ ಬಾರಿಸಿದ್ದಾರೆ. ಅದು ನೋಡಿದೆ, ಒಂದು ಪೋಸ್ಟ್ ಬಂದಿತ್ತು, ಸರಿಯಾಗಿ ಬಾರಿಸಿದ್ದಾರೆ. ಏಟು ತಿಂದು ಇಷ್ಟು ತನಕ ಧರ್ಮಸ್ಥಳದ ಆಟೋವರು ಟ್ರೀಟ್ಮೆಂಟ್ ತಗೊಂಡಿರೋದಿಲ್ಲ. ಅಂದರೆ ಅವರೇನು ಈ ಯಾತ್ರಿಕರೇ ಬೆಳೀತಾ ಇದ್ರು. ಆದರೆ ಯಾತ್ರಿಕರು ಬಡಿದು ಫಸ್ಟ್ ಟೈಮ್ ಹೋಗಿರೋದು, ಅಡ್ಮಿಟ್ ಆಗಿರೋದು. ಅಲ್ಲಿಂದ ಅಡ್ಮಿಟ್ ಆದ ಈ ಬೆಂಗಳೂರು ಪಾರ್ಟಿ ಠಾಣೆಗೆ ಬಂದಿದ್ದರು. ಠಾಣೆಗೆ ಬಂದು ಕೇಸ್ ಪ್ರಕರಣ ದಾಖಲು ಮಾಡೋಣ ಬಂದಿದ್ದರು. ಅಷ್ಟೊತ್ತಿಗೆ ಇಲ್ಲ, ಏಟು ತಿಂದವ ಆಸ್ಪತ್ರೆ ಇದೆ ಅಂತ ಮಾಹಿತಿ ಬಂದು ಠಾಣೆಗೆ. ಅಷ್ಟು ಇವರಿಗೆ ಹೇಳಿದ್ರು, ಇಲ್ಲ ನೀವು ಹೋಗ್ಲಿಕ್ಕೆ ಆಗಲ್ಲ, ಈ ಥರ ಇದೆಯಲ್ಲ, ಹೆಂಗೆ ಹೋಗೋದಂತ ಕೇಳಿದ್ರು. ಅಷ್ಟೊತ್ತಿಗೆ ಸರಿ ಅಂತ ಇವರು ಠಾಣೆಯಲ್ಲೇ ಕೂತಿದ್ರು. ಸಾಯಂಕಾಲ ಬಂದಿದ್ದರು. ಏನು ಮಾಡೋದಕ್ಕೆ ಕೇಳಿದ್ರು ಆಟೋವರಿಗೆ ಕೇಸು ಬೇಡ, ಏನು ಬೇಡ, ಅವ್ರು ಹೋಗಲಿ ಸರ್, ಬಿಟ್ಟುಬಿಡಿ ಅಂತ ಅವ್ರನ್ನು. ಈ ಮಟ್ಟಕ್ಕೆ ಬಂತು. ಇನ್ನು ಧರ್ಮಸ್ಥಳದಲ್ಲಿ ಯಾವನಾದರೂ ಯಾತ್ರಿಕರಿಗೆ ಯಾರಿಗಾದರೂ ತೊಂದರೆ ಕೊಟ್ಟರೆ ಅವನಿಗೆ ಗ್ರಾಚಾರ ಬಿಡಿಸ್ತಾರೆ. ಇನ್ನೂ ಹಿಂದಿನ ಥರ ನಾವೇ ರಾಜ್ಯ, ನಮ್ಮಿಂದೇನು ಮಾಡ್ಬೋದು ಎಂಬ ಚಿಂತೆ ಇದ್ದರೆ ಇನ್ನೊಂದು ಸ್ವಲ್ಪ ಬದಿಗಿಟ್ಟು ಏನಾದರೂ ದುಡಿದು ತಿನ್ನುವ ಆಸೆ ಇದ್ದರೆ, ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದಾರೆ, ಅವರೊಟ್ಟಿಗೆ ಬಾಳುವ ಆಸೆ ಇದ್ದರೆ, ಅಲ್ಲಿ ದಾದಾಗಿರಿ ಮಾಡ್ತಾ ಇದ್ದ ಅಲ್ಕಟ್ ನಾಯಿಯವರಿಗೆ ಹೇಳ್ತಾ ಇದ್ದೀನಿ ಮುಖಾಂತರ, ಬಾಯಿ ಮುಚ್ಚಿಕೊಂಡಿರೋ, ಇಲ್ಲ ನಿಮ್ಮ ಗ್ರಾಚಾರವನ್ನು ಉಳಿದವರು ಮುಗಿಸ್ಕೊಳ್ತಾರೆ. ಅಷ್ಟೇ ಹೇಳ್ತೀನಿ ನಾನು ಈ ಮುಖಾಂತರವಾಗಿ. ಇನ್ನೆಲ್ಲ ಆಟ ಮುಗೀತು ಇವ್ರದ್ದು ಎಲ್ಲ. ನಾವು ಕೋಲಾರ ಎತ್ತಿ ಇಟ್ಟು ಓಡಾಡ್ಬೋದು. ಬೇಕಾದ್ರೆ ಏನೋ ಲೋಣಿಗೀನ ಎಲ್ಲ ಕಟ್ತಾ ಇದ್ರೆ ಕಟ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡಿರಿ, ನಿಯತ್ತಾಗಿ ದುಡಿದುಕೊಂಡಿರಿ, ಅನ್ನೋ ದಬ್ಬಾಳಿಕೆ ಎಲ್ಲ ನಡೆಯಲ್ಲ ಅಂತ ಈ ಮೂಲಕ ಹೇಳ್ಬೋದು ಎಲ್ಲ. ಓಕೆ ಸರ್, ತುಂಬ ಒಳ್ಳೊಳ್ಳೆ ಮಾಹಿತಿ. ಮತ್ತು ಇನ್ನೊಂದು ವಿಷಯ, ನಮ್ಮ ಅವತ್ತು ನಾನು ಕುഞ്ഞ ಅಂತೇಳಿ ಅವರಿಗೆ ಒಬ್ಬರು ಕಾಲು ಕಟ್ ಮಾಡೋದಲ್ಲ, ಅದಕ್ಕೆ ಪಾಪ ಯಾರೊಬ್ಬರು ಮುಂದೆ ಬಂದಿದ್ದಾರೆ. ಅವರಿಗೆ ತಿಂಗಳಿಗೆ ಒಂದು ಅಮೌಂಟ್ ಕೊಡೋಣ ಅಂತ ಹೇಳಿ ಇವತ್ತು ಕರೆ ಮಾಡಿದ್ರು. ಇಲ್ಲ ನಂಬರ್ ಕೊಡ್ತೀನಿ ಅಂತ, ಅವ್ರಿಗೆ ತಿಂಗಳು ಒಂದು ಅಮೌಂಟ್ ಕೊಡುವ ವ್ಯವಸ್ಥೆ ಮಾಡೋಣ ಅಂತ. ಸರಿ, ಇಂಥ ಕೆಲಸವನ್ನೆಲ್ಲ ನಮ್ಮ ಸಮಾಜದಲ್ಲಿ ಇರುವವರು ವಿಡಿಯೋ ನೋಡೋದು ಮಾತ್ರ ಅಲ್ಲ, ನಿಮ್ಮಿಂದ ಆಗೋದೇನು ಪಾಪ ಅವ್ರಿಗೆ ಕೊಡಿ, ಅವ್ರಿಗೊಂದು ಮನೆ ಮಠ ಇಲ್ಲ, ಅವ್ರದ್ದು ಹೆಲ್ಪ್ ಮಾಡೋದ್ರೆ ಮಾಡಿ ಅಂತ ನಾನು ಈ ಮೂಲಕ ಹೇಳ್ಬೋದು ಅವರಿಗೆ. ಓಕೆ ಸರ್, ತುಂಬ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಇನ್ನು ಮುಂದೇನು ಇಂಥ ಮಾಹಿತಿಗಳನ್ನ ಕೊಡ್ತಾ ಇರಿ, ಒಳ್ಳೊಳ್ಳೆ ವೀಡಿಯೋಗಳು ಹಾಕ್ಬಿಟ್ಟು ನಮ್ಮ ಜನರಿಗೆ, ಪಬ್ಲಿಕ್ಕಿಗೆ ಸ್ವಲ್ಪ ಅರಿವು ಮೂಡಿಸೋಣ ಅಂತ ನಾನು ಇದು ಮಾಡ್ತಾ ಇದ್ದೀನಿ. ಮೇಯ್ನಾಗಿ ಅರಿವು ಮೂಡಿಸ್ಬೇಕು, ಜನರಿಗೆ ಗೊತ್ತಾಗ್ತಾ ಇಲ್ಲ, ಅದನ್ನು ಮೂಡಿಸೋ ಕೆಲಸ ಮಾಡೋಣ. ಮತ್ತು ಈ ಮಾಹಿತಿ ನಿಮಗೆ ಗೊತ್ತಾದರೆ ನೀವೊಬ್ಬರೇ ನೋಡಬೇಡಿ, ಉಳಿದವರಿಗೆ ಶೇರ್ ಮಾಡಿ. ಶೇರ್ ಮಾಡೋ ಮುಖಾಂತರ ಜನಕ್ಕೆ ಇಲ್ಲಿವರೆಗೆ ತಲುಪಿಸಿದೆ. ಇವಾಗ ಕರ್ನಾಟಕ ಹೇಳಿದ ಒಂದು 50 ಲಕ್ಷ ಜನರಿಗೆ ಸಣ್ಣ ಮಠದಿಂದ ಬಂದು ಇಲ್ಲಿವರೆಗೆ ತಲುಪಿಸಿದೆ. ಇನ್ನದು ಆಗಲಿ, 50 ಲಕ್ಷದಿಂದ 1 ಕೋಟಿ ಆಗಲಿ, 1 ಕೋಟಿಯಿಂದ 2 ಕೋಟಿ ಆಗಲಿ, ಆ ರೀತಿಯಲ್ಲಿ ಜನರಿಗೆ ಮನವರಿಕೆ ಮಾಡೋ ಕೆಲಸವನ್ನು ಮಾಡಿ ಅಂತ ನಮ್ಮ ಎಲ್ಲ ಸೌಜನ್ಯ ಹೋರಾಟವರಿಗೂ ನಾವು ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.